ಇದೇನು ಬಸ್ ಸ್ಟ್ಯಾಂಡೋ ಅಥವಾ ಕೊಳಚೆ ಕೆರೆಯೋ ಅನ್ನೋದು ನೀವು ಮೊದಲಿಗೆ ನೋಡಿದ್ರೆ ಗೊತ್ತಾಗಲ್ಲ. ಸ್ವಲ್ಪ ಕನ್ಫ್ಯೂಷನ್ಸ್ ಆಗತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ನೋದು ವಿಜುವಲ್ ನೋಡಿದ್ಮೇಲೆ ನಿಮಗೂ ಗೊತ್ತಾಗತ್ತೆ. ಮಳೆ ಬಂದ್ರೆ ಇಲ್ಲಿ ಪ್ರಯಾಣಿಕರು ಓಡಾಡೋದಾದ್ರೂ ಹೇಗೆ ಅನ್ನೋದು ಪ್ರಶ್ನೆ. ಈ ಅವಾಂತರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ವಿಜಯನಗರದ ಕೊಟ್ಟೂರಿನಲ್ಲಿ ಭಾರಿ ಮಳೆಗೆ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ. ಮಳೆಯಿಂದ ರಸ್ತೆ ಕಾಣದೆ ನೀರಿನಲ್ಲೇ ಮಗನ ಜೊತೆಗೆ ಮಹಿಳೆ ಸಂಚಾರವನ್ನ ಮಾಡಿದ್ದಾರೆ. ಚರಂಡಿ ಪಕ್ಕದಲ್ಲೇ ರಸ್ತೆ ಕಾಣದೆ ಆಯ ತಪ್ಪಿ ಬಿದ್ದುಬಿಟ್ಟಿದ್ದಾರೆ ತಾಯಿ ಮತ್ತು ಮಗು. ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ತಾಯಿ ಮಗು ಪರದಾಡ್ತಾ ಇದ್ದಂತ ಒಂದು ವಿಡಿಯೋ ಇದೀಗ ಸಿಕ್ಕಾಬಿಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಲ್ಲ TV5 ಸ್ಕ್ರೀನ್ ಮೇಲೆ ಇದೇ ವಿಡಿಯೋ ನೋಡಿ. ಪಾಪ ಎಷ್ಟು ಪರದಾಡ್ತಾರೆ ಅಂತ. ಹೀಗಿದ್ರೆ ಹೆಂಗ್ ಸ್ವಾಮಿ ಓಡಾಡಕ್ಕಾಗತ್ತೆ? ಒಂದು ಮಳೆಗೆನೆ ಈ ತರ ಆಗೋಗುತ್ತೆ ಪರಿಸ್ಥಿತಿ ಅಂದ್ರೆ. ಪಾಪ ತಾಯಿ ಮಗುನ ಎತ್ಕೊಳ್ತಾಳೆ, ಬ್ಯಾಗನ್ ಇಟ್ಕೊಳ್ತಾಳೆ, ಆ ಮಗು ಬಿದ್ದೋಗುತ್ತೆ, ಚರಂಡಿ ನೀರು ಅಲ್ಲೇ ಹರಿತಾ ಇದೆ. ಎಂತ ಕಷ್ಟದ ಪರಿಸ್ಥಿತಿ ನೋಡಿ. ಇದನ್ನ ಯಾರಾದ್ರೂ ಮೂಲಭೂತ ಸೌಕರ್ಯ ಎಲ್ಲ ಇರುವಂತ ಒಂದು ವ್ಯವಸ್ಥಿತವಾದಂತ ಸಮಾಜ ಅಂತ ಕರೀತಾರ? ಒಂದು ಮಳೆಗೆ ಹಿಂಗಾದ್ರೆ ಆ ತಾಯಿ ಪಾಪ ಆಕಿಗೆ ನಡೆಯೋಕ್ಕೂ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಆ ಮಗುನೂ ನೀರೊಳಗೆ ಬಿದ್ದೋಗುತ್ತೆ, ಬ್ಯಾಗೂ ಬಿದ್ದೋಗುತ್ತೆ. ಒಂದು ಕೈಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ಬ್ಯಾಗು ಇಟ್ಕೊಂಡು ಅಲ್ಲಿಂದ ಪರದಾಡ್ಕೊಂಡು ಅಪ್ಪ ಹೆಂಗೋ ಇಲ್ಲಿಂದ ಹೋದ್ರೆ ಸಾಕು ಅಂತ ನಿಧಾನಕ್ಕೆ ಅಲ್ಲಿ ಹೋಗ್ತಾ ಇರ್ತಾರೆ. ಅಕ್ಕಪಕ್ಕ ಇರೋರ್ದು ಅದೇ ಪರಿಸ್ಥಿತಿ. ಎಲ್ಲರೂ ನೀರಲ್ಲೇ ಸಾಕ್ತಾ ಇರೋದು. ಯಾರಾದ್ರೂ ಹೋಗಿ ಸಹಾಯ ಮಾಡೋಣ ಅಂತಂದ್ರೆ ಅವ್ರಗಳದ್ದು ಅದೇ ಪರಿಸ್ಥಿತಿ. ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಹೊಂಡ ಇದೆಯೋ, ಎಲ್ಲಿ ಕಾಲು ಹಾಕಿ ಎಲ್ಲಿ ಬಿದ್ದು ಹೋಗ್ತೀವೋ ಒಂದೂ ಗೊತ್ತಿಲ್ಲ. ಪಾಪ ಎಲ್ಲಿಂದ ಬಂದಿದ್ರೋ ಈ ತಾಯಿ ಮಗು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತೋ ಗೊತ್ತಿಲ್ಲ. ಬಸ್ ಇಳಿದು ಪರದಾಡಿದ್ದಾರೆ. ನೀರಲ್ಲಿ ಬಿದ್ದು ಎದ್ದು ಒದ್ದಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ರೀ? ಇನ್ನು ಈ ಕಾಟಾಚಾರದ ಕೆಲಸಗಳನ್ನ ಯಾಕೆ ಮಾಡ್ತೀರಾ? ಒಂದು ನೆಟ್ಟಿಗೆ ಮೂಲಭೂತ ಸೌಕರ್ಯ ಕೊಡಕ್ಕಾಗಲ್ಲ ಅಂತ ಅಂದಮೇಲೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇಂಥ ಬೇಜವಾಬ್ದಾರಿ ಕೆಲಸ ಯಾಕೆ ಬೇಕು? ಇದು ಮಳೆಗಾಲ ಇನ್ನೂ ಶುರು ಆಗಿಲ್ಲ. ಒಂದು ಮಳೆಗೆ ಈ ಥರದ ಪರಿಸ್ಥಿತಿ. ಇನ್ನು ಮಳೆಗಾಲ ಶುರು ಆದ್ಮೇಲೆ ಇನ್ನು ಜನ ಯಾರು ಹೊರಗೆ ಬರಂಗೇ ಇಲ್ವಾ? ಮನೆ ಒಳಗೆ ಬೀಗ ಹಾಕೊಂಡು ಕುತ್ಕೋಬೇಕಾ? ಯಾವ್ದಾದ್ರು ಗುಂಡಿಲ್ ತೇಲ್ ಹೋದ್ರೆ, ಯಾವ್ದಾದ್ರು ಚರಂಡಿಲ್ ತೇಲ್ ಹೋದ್ರೆ, ಒಂದ್ ಜೀವನೇ ಹೋದ್ರೆ ಯಾರ್ರೀ ಹೊಣೆ? ಏನ್ ಕೆಲಸ ಮಾಡ್ತೀರಿ ನೀವುಗಳು? ಅನುದಾನ ಬರಲ್ವಾ? ಇದಕ್ಕೆ ಅಂತ ಒಂದು ಜನಪ್ರತಿನಿಧಿ ಅಂತ ಆಯ್ಕೆ ಆಗಿರಲ್ವಾ? ಇದಕ್ಕೆ ಅಂತ ಅಧಿಕಾರಿಗಳಿರಲ್ವಾ? ಯಾಕೆ ಬೇಕು ಈ ತರದ ಕೆಲಸ? ಅದನ್ನ ಯಾರಾದ್ರೂ ಬಸ್ ಸ್ಟ್ಯಾಂಡು ಅಂತಾರ? ಯಾವ್ದೋ ಹೊಳೆಲ್ ಹೋಗ್ಬಿಟ್ಟು ಅಥವಾ ಯಾವ್ದೋ ನದಿಲಿ ಹೋಗ್ಬಿಟ್ಟು ಬಸ್ ನಿಲ್ಸಿದಾರೆ ನಾವು ತೊಳೆಯಕ್ಕೆ ಅಂತ ಅನ್ಬೇಕು. ಆ ತರದ ಪರಿಸ್ಥಿತಿ ಇದು. ಬಸ್ ಸ್ಟ್ಯಾಂಡ್ ನೀವು ಕನ್ಫ್ಯೂಸ್ ಆಗ್ಬಿಡಿ ನೋಡೋರು, ಯಾವ್ದೋ ಕೆರೆ ಇರಬೇಕು ಅಂತ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ತರದ ಪರಿಸ್ಥಿತಿ ಅಂತಂದ್ರೆ ಇನ್ ಏನು ವ್ಯವಸ್ಥೆ? ಏನಾದ್ರೂ ಆ ತಾಯಿ ಮಗು ಬಿದ್ದು ಕೈಕಾಲು ಮುರ್ಕೊಂಡು ಅಥವಾ ಚರಂಡಿಯಲ್ಲಿ ತೇಲ್ಕೊಂಡು ಹೋಗೋ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಆ ಜೀವಕ್ಕೆ ಯಾರ್ರೀ ಹೊಣೆ? ನೀವ್ಯಾರಾದ್ರೂ ಹೊಣೆ ಹೊತ್ಕೊಳ್ತೀರಾ? ಆಗಲ್ಲ ತಾನೆ. ಅಂದಮೇಲೆ ಕೆಲಸ ಕಾರ್ಯಗಳಾಗಬೇಕು, ಮಾಡಬೇಕು. ಇದನ್ನ ಬಸ್ ಸ್ಟ್ಯಾಂಡು ಅಂತ ಪಾಪ ಅಲ್ಲಿನ ಜನ ನಂಬ್ಕೊಂಡಿದಾರಲ್ಲ, ಅದನ್ನ ಹೇಳಿ. ಬಸ್ ಒಳಗೂ ನೀರು, ಬಸ್ಸಿಗೂ ನೀರಲ್ಲಿ ನಿಂತಿದೆ, ಬಸ್ಸಿಂದ ಕೆಳಗಿಳಿದ್ರೂ ನೀರು. ಪಾಪ ಆ ತಾಯಿ ನೋಡಿ ಎಷ್ಟು ಪರದಾಡ್ತಾ ಇದ್ದಾರೆ ಅಂತ. ಕರೆಕ್ಟ್ ಆಗಿರೋ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಈ ಥರದ್ದು ವ್ಯವಸ್ಥೆ ಇದ್ರೆ ಇನ್ನು ಹೊರಗೆ ಏನೇನು ಆಗಿದೆ ಅನ್ನೋದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ, ಊಹಿಸ್ಕೊಳ್ಬೇಕಾಗತ್ತೆ. ಪಾಪ ಆ ಮಗು ನೀರಲ್ಲಿ ಬಿದ್ದು ಒದ್ದಾಡ್ತಿದೆ. ಆ ಮಗುನೂ ಎತ್ಕೊಂಡು, ಬ್ಯಾಗೂ ಎತ್ಕೊಂಡು, ಆ ತಾಯಿನೂ ಒದ್ದೆ ಆಗಿ ಚಂಡಿಯಾಗಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ನಿಜವಾಗ್ಲೂ ಈ ತರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಾವು ಮಾತೆತ್ತಿದ್ರೆ ಅಭಿವೃದ್ಧಿ ಆಗ್ತಾ ಇದೆ, ನಾವು ಅಷ್ಟನೇ ಅಭಿವೃದ್ಧಿ ಆಗಿದ್ದೀವಿ, ಇಷ್ಟು ಅಭಿವೃದ್ಧಿ ಆಗಿದ್ದೀವಿ ಅಂತ ಹೇಳ್ತೀವಿ. ಬಸ್ ಸ್ಟ್ಯಾಂಡೋ ಹೊಳೆನೋ ಗೊತ್ತಾಗ್ದಿರೋಷ್ಟು ಕನ್ಫ್ಯೂಷನ್ಸ್ ಆಗ್ತಿದೆ. ಏನ್ ಕೆಲಸ ಮಾಡ್ತಾರೆ ಅಧಿಕಾರಿಗಳು? ಯಾಕ್ರಿ ಹಿಂಗಾಗ್ತಾ ಇದೆ? ಏನ್ ಹೇಳ್ತಾರೆ ಜನಪ್ರತಿನಿಧಿಗಳು? ಯಾರು ಗಮನಕ್ಕೆ ಬಂದಿದೆಯಾ ಏನ್ ಕತೆ? ಖಂಡಿತವಾಗಿ ಈ ದೃಶ್ಯ ಒಂದು ರೀತಿಯಲ್ಲಿ ಕರುಣಾಜನಕವಾದಂತಹ ಒಂದು ದೃಶ್ಯವನ್ನ ಕಟ್ಟಿಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಇದು ವ್ಯವಸ್ಥೆಯ ಲೋಪಗಳನ್ನ ಎತ್ತಿ ಹಿಡಿಯೋದಕ್ಕೆ ಒಂದು ಸಾದೃಶ್ಯವಾದ ದೃಶ್ಯ ಆಗಿದೆ. ನೀತಿ ಏನಂತ ಹೇಳಿದ್ರೆ, ನಿನ್ನೆ ಕೊಟ್ಟೂರಿನಲ್ಲಿ ಸಂಜೆ ಭಾರಿ ಆದಂತಹ ಮಳೆ ಸುರಿಯಿತು. ಈ ಮಳೆಗೆ ಕೊಟ್ಟೂರಿನ ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತವಾಗಿ, ಆ ಜಲಾವೃತವಂತ ನಿಲ್ದಾಣದ ಬಳಿ ಸಂಪೂರ್ಣವಾಗಿ 3 ಅಡಿಗೆ ನೀರು ನಿಂತು ಆ ನಿಲ್ದಾಣ ಸಂಪೂರ್ಣವಾಗಿ ಕೆರೆ ಅಂತ ಹೋಗುತ್ತೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ KSRTC ಬಸ್ ನಿಲ್ದಾಣ ಏನಿದೆ, ಅಲ್ಲಿಯ ಪ್ಲಾಟ್ಫಾರ್ಮ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ತಪ್ಪು ದಿನಗಳಿಂದ ಕೂಡಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ಲಾಟ್ಫಾರ್ಮ್ಗೆ ಯಾವುದೇ ರೀತಿಯಂತಹ CC ಅಲೋಕೇಟೆಡ್ ಅಂತ ಮಾಡಿಲ್ಲ. ಸೊ ಈ ವೇಳೆ ನಿಲ್ದಾಣದಲ್ಲಿ ಮಳೆ ನಿಂತ ಮೇಲೆ ತಾಯಿಯೊಬ್ಬರು ಮಗುವನ್ನ ಕರೆದುಕೊಂಡು ನಿಲ್ದಾಣದ ಒಳಗಡೆ ಪ್ರವೇಶ ಮಾಡೋಕೆ ಪ್ರಯತ್ನ ಪಡ್ತಾರೆ. ಮಗುವನ್ನ ಇಟ್ಕೊಂಡು ಕೈ ಹಿಡ್ಕೊಂಡು ನೀರಲ್ಲೇ ಹೆಜ್ಜೆ ಹಾಕ್ತಾ ಬರ್ತಾರೆ. ಆದ್ರೆ
3 ಅಡಿಗೂ ಹೆಚ್ಚು ನೀರು ನಿಂತಿರೋದ್ರಿಂದ ಚರಂಡಿಯು ಅಲ್ಲೇ ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಇದ್ದಿದ್ರಿಂದ ಅವ್ರ ಗಮನಕ್ಕೆ ಬಾರದೆ ತಾಯಿ ಚರಂಡಿಯೊಳಗೆ ಕಾಲಿಡ್ತಾರೆ. ಆದ್ರೆ ಅದೃಷ್ಟವಶಾತ್ ಶೀಘ್ರವೇ ತಾಯಿ ಎಚ್ಚೆತ್ತುಕೊಂಡು ಮಗುವನ್ನ ಚರಂಡಿಗೆ ಬೀಳ್ತಿದ್ದ ಮಗುವನ್ನ ಶಕ್ತಿ ಮೀರಿ ಮೇಲಕ್ಕೆ ಎತ್ತಿರೋದು, ಸ್ವಲ್ಪದಲ್ಲಿ ಬಚಾವಿರುವಂತದ್ದು. ಈ ದೃಶ್ಯ ಒಬ್ಬರ ವಿಡಿಯೋ ಮೊಬೈಲ್ ಅಲ್ಲಿ ಸೆರೆ ಆಗಿರೋದು ಸದ್ಯಕ್ಕೆ ಎಲ್ಲೆಡೆ ವೈರಲ್ ಆಗ್ತಿದೆ ನೀತಿ. ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.